ನಮಸ್ಕಾರ ಸ್ನೇಹಿತರೆ. ನಮ್ಮ ಭಾರತದಲ್ಲಿ ಪ್ರಕೃತಿ ನಮಗೆ ನೈಸರ್ಗಿಕವಾಗಿ ಕೊಡುವಂತಹ ಹಣ್ಣುಗಳು ಎಷ್ಟೋ ಇದೆ. ಕೆಲವು ಹಣ್ಣುಗಳು ಕೊಂಡುಕೊಳ್ಳೋಕೆ ಒಂದು ಪೈಸೆ ಕೂಡ ಖರ್ಚು ಮಾಡೋ ಅಗತ್ಯ ಇಲ್ಲ. ಯಾಕಂದ್ರೆ ಅವು ಹಾದಿ ಬೀದಿಗಳಲ್ಲಿ ನೂರಾರು ಸಂಖ್ಯೆಯಲ್ಲಿ ಬೇಕಾಬಿಟ್ಟಿ ಬೆಳೆದಿರುತ್ತವೆ. ಅಂತ ಹಣ್ಣುಗಳಲ್ಲಿ ಪೋಷಕಾಂಶಗಳ ಜೊತೆಗೆ ಎಷ್ಟೋ ಆರೋಗ್ಯ ಪ್ರಯೋಜನಗಳನ್ನು ಕೊಡುವಂತಹ ಹಣ್ಣುಗಳು ಕೂಡ ಸುಮಾರಿದೆ. ಅಂತ ಹಣ್ಣುಗಳಲ್ಲಿ ಈ ಸೀಸನ್ನಲ್ಲಿ ನಮಗೆ ಸಿಗುವಂತಹ ನಕರ ಹಣ್ಣು ಕೂಡ ಒಂದು. ಈ ಹಣ್ಣಿನ ಬಗ್ಗೆ ತಿಳಿದರೆ ಯಾರಾದರೂ ಆಶ್ಚರ್ಯ ಪಡಲೇಬೇಕು. ತುಂಬಾ ಜನರು ಇದರ ಬಗ್ಗೆ ತಿಳಿಯದೆ ಇದ್ಯಾವುದೋ ಹುಚ್ಚು ಹಣ್ಣು ಎಂದು ಅಂದುಕೊಳ್ಳುತ್ತಾರೆ. ಆದರೆ ಅಸಲಿ ನಿಜ ಗೊತ್ತಾದರೆ ಒಂದು ಹಣ್ಣು ಕೂಡ ಬಿಡುವುದಿಲ್ಲ. ಅಲ್ಲಲ್ಲಿ ಕಾಣಿಸುವಂತ ಈ ಹಣ್ಣುಗಳನ್ನು ನಕರ ಹಣ್ಣು, ಗುಂಡ ಹಣ್ಣು, ಲಸೂಡ ಹಣ್ಣು, ನಗರೆ ಹಣ್ಣು, ಚೆಳ್ಳೆ ಹಣ್ಣು ಹೀಗೆ ಒಂದೊಂದು ಕಡೆ ಒಂದೊಂದು ಹೆಸರಿಂದ ಕರೀತಾರೆ. ಕೆಲವು ಪರಿಶೋಧನೆಗಳು ಮಾಡಿದ ನಂತರ ಈ ಹಣ್ಣುಗಳ ಮಹಿಮೆ ಜನರಿಗೆ ಗೊತ್ತಾಯಿತು. ಈ ಹಣ್ಣು ಜಿಗುಟಾಗಿ, ಸಿಹಿಯಾಗಿ, ಸ್ವಲ್ಪ ಹುಳಿ, ಖಾರ ಎಲ್ಲ ಬೆರೆತಿರುವಂತ ಒಂದು ರುಚಿಯಲ್ಲಿರುತ್ತದೆ. ಈ ಮರಗಳು ಕೇವಲ ನಮ್ಮ ಭಾರತದಲ್ಲಿ ಮಾತ್ರವಲ್ಲದೆ ಶ್ರೀಲಂಕಾ, ಮಲೇಷ್ಯಾ, ಸೌತ್ ಚೈನಾ, ಜಾವಾ, ಫಿಲಿಪೈನ್ಸ್, ಆಸ್ಟ್ರೇಲಿಯಾ ಮುಂತಾದ ದೇಶಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ನಕರ ಹಣ್ಣು ಬೋರಾಗಿಸಿ ಕುಟುಂಬಕ್ಕೆ ಸೇರಿರುವುದು. ಇದನ್ನು ಇಂಗ್ಲಿಷ್ನಲ್ಲಿ ಇಂಡಿಯನ್ ಚೆರಿ ಅಂತ ಕರೀತಾರೆ. ಹಿಂದಿಯಲ್ಲಿ ಲಸೂಡ ಅಥವಾ ಲಸೋರಾ ಅಂತ ಕರೀತಾರೆ. ಇತ್ತೀಚೆಗೆ ಈ ಹಣ್ಣುಗಳು ಅಷ್ಟೊಂದು ಕಾಣಿಸದೇ ಇದ್ದರೂ 10 ವರ್ಷಗಳ ಹಿಂದೆ ಎಲ್ಲರೂ ಕೂಡ ನೋಡೇ ಇರುತ್ತೀರಿ. ಈ ಮರಕ್ಕೆ ಹಣ್ಣುಗಳು ದ್ರಾಕ್ಷಿಯಂತೆ ಕುಚ್ಚು ಕುಚ್ಚಾಗಿ ಬಿಡುತ್ತದೆ. ಈ ಮರವನ್ನು ಪೂರ್ವದಿಂದಲೂ ಭಾರತ ಸಂಪ್ರದಾಯ ಚಿಕಿತ್ಸೆಯಲ್ಲಿ ಉಪಯೋಗಿಸುತ್ತಿದ್ದಾರೆ. ಈ ಮರದ ಎಲೆ, ಹಣ್ಣು, ಬೆರಡು ಹಾಗೂ ಬೀಜ ಆಂಟಿಬಯೋಟಿಕ್ ಮತ್ತು ಆಂಟಿ ಇನ್ಫ್ಲಮೇಟರಿಯನ್ನು ಹೊಂದಿದೆ. ಇದರ ಹಣ್ಣುಗಳನ್ನು ಹಾಗೆ ತಿನ್ನುತ್ತಾರೆ ಅಥವಾ ಉಪ್ಪು ಖಾರ ಬೆರೆಸಿ ತಿನ್ನುತ್ತಾರೆ. ಇದರ ಕಾಯಿಗಳಿಂದ ಉಪ್ಪಿನಕಾಯಿ ಕೂಡ ತಯಾರಿಸುತ್ತಾರೆ. ಈಜಿಪ್ಟ್ ದೇಶದಲ್ಲಿ ಈ ಹಣ್ಣುಗಳನ್ನು ಒಣಗಿಸಿ ಡ್ರೈ ಫ್ರೂಟ್ಸ್ ನಂತೆ ಮಾರ್ಕೆಟ್ನಲ್ಲಿ ಮಾರಾಟ ಮಾಡ್ತಾರೆ. ಇದನ್ನವರು ಮೆಡಿಸನ್ ತರ ಉಪಯೋಗಿಸ್ತಾರೆ. ಈ ಮರದ ಬಗ್ಗೆ ಹಲವಾರು ಪರಿಶೋಧನೆಗಳನ್ನು ನಡೆಸಿ ಆಶ್ಚರ್ಯಕರವಾದ ಕೆಲವು ವಿಷಯಗಳನ್ನು ತಿಳಿದುಕೊಂಡಿದ್ದಾರೆ. ಚೆನ್ನಾಗಿ ಮಾಗಿದಂತ ಈ ಹಣ್ಣುಗಳಲ್ಲಿ ಶುಗರ್, ಗಮ್, ಬೀಟಾ, ಸಿಸ್ಟೋಸ್ಟಿರಾನ್, ಪಾಲ್ಮೆಟಿಕ್, ಫೋಲಿಯಾಕ್ ಆಮ್ಲಂ ಇರುತ್ತದೆ. ಈ ಹಣ್ಣಿನಲ್ಲಿ 70 ಭಾಗದಷ್ಟು ತಿರುಳಿರುತ್ತದೆ. ಹಾಗೆ ಇದರಲ್ಲಿ 100 ಗ್ರಾಂ ಹಣ್ಣಿಗೆ ಸುಮಾರು 6 ಗ್ರಾಂ ನೀರು, 35 ಗ್ರಾಂ ಪ್ರೋಟೀನ್, 55 ಮಿಲಿಗ್ರಾಂ ಕ್ಯಾಲ್ಸಿಯಂ, 275 ಮಿಲಿಗ್ರಾಂ ಫಾಸ್ಫರಸ್, 2 ಮಿಲಿಗ್ರಾಂ ಜಿಂಕ್, 6 ಮಿಲಿಗ್ರಾಂ ಐರನ್, 2 ಮಿಲಿಗ್ರಾಂ ಮ್ಯಾಗ್ನೀಷಿಯಂ, 0.2 ಮಿಲಿಗ್ರಾಂ ಕ್ರೋಮಿಯಂ, 1.6 ಮಿಲಿಗ್ರಾಂ ಕಾಪರ್, 250 ಮಿಲಿಗ್ರಾಂ ಆಕ್ಸಲಿಕ್ ಆಮ್ಲ ಇರುತ್ತದೆ. ಹಾದಿ ಬೀದಿಗಳಲ್ಲಿ ಬೇಕಾಬಿಟ್ಟಿ ಬೆಳೆದಿರುವಂತ ಈ ಹಣ್ಣುಗಳಲ್ಲಿ ಇಷ್ಟೊಂದು ಪೋಷಕಾಂಶಗಳು ಇದೆಯಾ ಎಂದು ಸ್ವತಃ ಪರಿಶೋಧಕರೇ ದಂಗಾಗಿದ್ದಾರೆ. ಹಾಗೆ ಈ ಮರದ ಬೆರಡಿನಲ್ಲಿ ಟಾನಿನ್ಸ್, ಗ್ಯಾಲಿಕ್ ಆಮ್ಲಂ, ಬೀಟಾ ಸಿಸ್ಟೋಸ್ಟಿರಾಲ್, ಡಿ ಗ್ಲೂಕೋಸ್, ಡಿ ಸೈಲೋಸ್, ಡಿ ಆರ್ಬಿನೋಸ್, ಲ್ಯಾಕ್ಟೋಸ್, ಫ್ರೂಕ್ಟೋಸ್, ಗ್ಲಿಸಿನ್, ನ್ಯೂಟಿನ್, ಗ್ಲುಟಾಮಿಕ್ ಆಮ್ಲಂ, ಥಿಯೋನಿನ್ ಮತ್ತು ಪ್ರೋಲೈನ್ ಇರುತ್ತದೆ. ಹಾಗೆ ಇದರ 100 ಗ್ರಾಂ ಬೀಜಗಳಲ್ಲಿ ಸುಮಾರು 32 ಗ್ರಾಂ ನೀರು, 46 ಗ್ರಾಂ ಕೊಬ್ಬು, ಫ್ಯಾಟಿ ಆಸಿಡ್ಸ್, ಫಾರ್ಮ್ಯಾಟಿಕ್ ಆಸಿಡ್ಸ್, ಓಲಿಯಾಕ್ ಆಮ್ಲಂ, ಲಿನೋಯಿಕ್ ಆಮ್ಲಂ ಮತ್ತು ಸ್ಟಿರಾಲಿಕ್ ಆಮ್ಲಂ ಇರುತ್ತದೆ. ಈ ಹಣ್ಣುಗಳಲ್ಲಿರುವಂತಹ ಪೋಷಕಾಂಶಗಳು ನಮಗೆ ತುಂಬಾ ಅತ್ಯವಸರ. ಈ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಅನೇಕ ರೀತಿಯಲ್ಲಿ ಉಪಕಾರ ಮಾಡುತ್ತದೆ. ಈ ಮರದ ಹಣ್ಣುಗಳು ಮತ್ತು ಬೆರಡನ್ನು ಆಯುರ್ವೇದಿಕ್ ನಲ್ಲಿ ಕೆಲವು ಪ್ರತ್ಯೇಕವಾದ ಕಾಯಿಲೆಗಳಿಗೆ ಔಷಧಿಯಂತೆ ಉಪಯೋಗಿಸುತ್ತಾರೆ. ಈ ಹಣ್ಣುಗಳು ಕೇವಲ ಸಿಹಿಯಾಗಿ ಇರುವುದಲ್ಲದೆ ನಮ್ಮ ದೇಹಕ್ಕೆ ತಂಪು ಕೂಡ ಕೊಡುತ್ತದೆ. ಈ ಹಣ್ಣುಗಳನ್ನು ತಿನ್ನುವುದರಿಂದ ರಕ್ತದಲ್ಲಿ ಯಾವುದಾದರೂ ದೋಷ, ಲೋಪ ಇದ್ದರೆ ವಾಸಿಯಾಗುತ್ತದೆ. ಪುರುಷರಲ್ಲಿ ಲೈಂಗಿಕ ಸಮಸ್ಯೆ ಇದ್ದರೆ ಅದನ್ನು ಹೋಗಲಾಡಿಸಿ ಲೈಂಗಿಕ ಸಾಮರ್ಥ್ಯ ಹೆಚ್ಚಿಸುತ್ತದೆ.
ಈ ಹಣ್ಣುಗಳನ್ನು ತಿನ್ನುವುದರಿಂದ ಶುಗರ್ ಕಾಯಿಲೆ ಗುಣವಾಗುತ್ತದೆ. ಇದು ರಕ್ತದಲ್ಲಿರುವಂತಹ ಶುಗರ್ ಅನ್ನು ಕಂಟ್ರೋಲ್ನಲ್ಲಿ ಇರಿಸುತ್ತದೆ. ಆದರೆ ಶುಗರ್ ಪೇಷಂಟ್ಗಳು ಕೇವಲ ತಾಜಾ ಹಣ್ಣುಗಳನ್ನು ಮಾತ್ರ ತಿನ್ನಬೇಕು. ಇದರ ಡ್ರೈ ಫ್ರೂಟ್ಸ್ ತಿನ್ನಬಾರದು. ಈ ಹಣ್ಣುಗಳನ್ನು ತಿಂದರೆ ನರಗಳ ಬಲಹೀನತೆ ಶಾಶ್ವತವಾಗಿ ಹೊರಟು ಹೋಗುತ್ತದೆ. ಬ್ರೈನ್ ಪವರ್ ಬೆಳೆಯುತ್ತದೆ. ರಕ್ತದ ಕ್ವಾಲಿಟಿ ಹೆಚ್ಚಾಗುತ್ತದೆ. ಆಯಾಸ ಮತ್ತು ಜೋರಾದ ಹೃದಯ ಬಡಿತ ನಾರ್ಮಲ್ ಆಗುತ್ತದೆ. ಮಕ್ಕಳು ಈ ಹಣ್ಣುಗಳು ತಿಂದರೆ ನೆನಪಿನ ಶಕ್ತಿ ಹೆಚ್ಚಾಗುತ್ತದೆ. ಮೂಳೆಗಳು ಗಟ್ಟಿಯಾಗುತ್ತದೆ. ಇಮಿಡಿಯೇಟ್ ಆಗಿ ಮೈಯಲ್ಲಿ ಶಕ್ತಿ ಬರುತ್ತದೆ. ಈ ಹಣ್ಣುಗಳು ತಿಂದರೆ ಜೀರ್ಣ ಆಗೋಕೆ ಸ್ವಲ್ಪ ಸಮಯ ಹಿಡಿಯುತ್ತದೆ. ಈ ಹಣ್ಣುಗಳನ್ನು ಮಿತವಾಗಿ ತಿಂದರೆ ನಮ್ಮ ದೇಹಕ್ಕೆ ತುಂಬಾ ಮೇಲು ಮಾಡುತ್ತದೆ. ಅಧಿಕವಾಗಿ ತಿನ್ನದಿರುವುದೇ ಒಳ್ಳೆಯದು. ದಿನಕ್ಕೆ 10 ಹಣ್ಣುಗಳವರೆಗೂ ತಿನ್ನಬಹುದು. ಈ ಹಣ್ಣುಗಳನ್ನು ತಿನ್ನುವುದರಿಂದ ಪುರುಷರಲ್ಲಿ ವೀರ್ಯ ಕಣಗಳ ಸಂಖ್ಯೆ ಅಂದ್ರೆ ಸ್ಪರ್ಮ್ ಕೌಂಟ್ ಅಧಿಕವಾಗುತ್ತದೆ. ಹಳ್ಳಿಗಳ ಕಡೆ ಪ್ರತಿ ಊರಿನಲ್ಲೂ ಈ ಮರ ಒಂದೋ ಎರಡೋ ತಪ್ಪದೇ ಇರುತ್ತದೆ. ಆದರೆ ಇದರ ಆರೋಗ್ಯ ಪ್ರಯೋಜನಗಳು ತುಂಬಾ ಜನರಿಗೆ ಗೊತ್ತಿಲ್ಲ. ಈ ಹಣ್ಣುಗಳು ಜೀರ್ಣಕ್ರಿಯೆಯನ್ನು ಹೆಚ್ಚು ಮಾಡುತ್ತದೆ. ಏನು ತಿಂದರೂ ಜೀರ್ಣ ಆಗಲ್ಲ ಅಂತ ಬಾಧೆ ಪಡುವವರು ಪ್ರತಿದಿನ 5 ನಕರ ಹಣ್ಣುಗಳನ್ನು ತಿನ್ನುವುದರಿಂದ ಆ ಸಮಸ್ಯೆ ಸಂಪೂರ್ಣವಾಗಿ ಹೊರಟು ಹೋಗುತ್ತದೆ. ಈ ಮರದ ಎಲೆಗಳು ತಲೆನೋವನ್ನು ಕಡಿಮೆ ಮಾಡುತ್ತದೆ. ಈ ಮರದ ಚಿಗುರೆಲೆಗಳನ್ನು ಪೇಸ್ಟ್ನಂತೆ ಅರೆದು ಅದನ್ನು ಹಣೆಗೆ ಹಚ್ಚಿಕೊಂಡು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿದ್ರೆ ತಲೆನೋವು, ಮೈಗ್ರೇನ್ ತಲೆನೋವು ಎಲ್ಲ ಕೂಡ ಚಿಟಿಕೆಯಲ್ಲಿ ಹೊರಟು ಹೋಗುತ್ತದೆ. ಈ ಮರದ ಬೆರಡನ್ನು ಚರ್ಮ ವ್ಯಾಧಿಗಳಿಗೆ ಔಷಧಿಯಂತೆ ಉಪಯೋಗಿಸುತ್ತಾರೆ. ಈ ಮರದ ಬೆರಡಿಗೆ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಅಂತೆ ಅರೆದು ಅದನ್ನು ಮೈ ಮೇಲೆ ಎಲ್ಲಾದರೂ ಅಲರ್ಜಿ, ತುರಿಕೆ ಮುಂತಾದ ಚರ್ಮ ಸಮಸ್ಯೆಗಳು ಇದ್ದರೆ ಅದರ ಮೇಲೆ ಹಚ್ಚುವುದರಿಂದ ಆ ಸಮಸ್ಯೆ ಹೊರಟು ಹೋಗುತ್ತದೆ. ಕೆಲವು ಕಡೆ ಇದರ ಬೆರಡಿನಿಂದ ಕಷಾಯ ತಯಾರಿಸಿ ಅದನ್ನು ಜ್ವರ ಕಡಿಮೆ ಆಗೋಕೆ ಔಷಧಿಯಂತೆ ಕುಡಿಯುತ್ತಾರೆ. ಇದರ ಕಷಾಯವನ್ನು 50 ml ಇಂದ 100 ml ಮಧ್ಯದಲ್ಲಿ ವಯಸ್ಸಿಗೆ ತಕ್ಕಂತೆ ತೆಗೆದುಕೊಳ್ಳಬೇಕು. ಈ ಕಷಾಯವನ್ನು ಬಾಯಲ್ಲಿ ಹಾಕಿಕೊಂಡು 1 ನಿಮಿಷ ಕುಪ್ಪಳಿಸಿ ಉಗಿದರೆ ಹಲ್ಲು ಹಾಗೂ ದವಡೆಗಳು ಗಟ್ಟಿಯಾಗುತ್ತದೆ. ಜೊತೆಗೆ ಬಾಯಿ ದುರ್ವಾಸನೆ ಕೂಡ ಹೋಗುತ್ತದೆ. ಪೂರ್ವದಲ್ಲಿ ಈ ಮರದ ಬೆರಡನ್ನು ಪುಡಿಯಾಗಿ ಮಾಡಿಕೊಂಡು ಅದರಿಂದ ಹಲ್ಲು ಉಜ್ಜುತ್ತಿದ್ದರಂತೆ. ಅಷ್ಟೇ ಅಲ್ಲದೆ ಈ ಕಷಾಯ ಬಾಯಲ್ಲಿ ಹಾಕಿ ಕುಪ್ಪಳಿಸುವುದರಿಂದ ಬಾಯಿ ಹುಣ್ಣು ಕೂಡ ಹೋಗುತ್ತದೆ. ಈ ಕಷಾಯದಿಂದ ಜೇನು ಮುಂತಾದ ಚಿಕ್ಕ ಪುಟ್ಟ ಕೀಟಗಳು ಕಚ್ಚಿದ್ದರೆ ಅಥವಾ ಮೈಮೇಲೆ ಯಾವುದಾದರೂ ಹುಣ್ಣುಗಳಾಗಿದ್ದರೆ ಅದನ್ನು ತೊಳೆದುಕೊಂಡರೆ ಬೇಗನೆ ವಾಸಿಯಾಗುತ್ತದೆ. ಹಾಗೆ ಇದರ ಬೆರಡಿನಿಂದ ತಯಾರಿಸಿದ ಕಷಾಯ ಶೀತ ಮತ್ತು ಕೆಮ್ಮಿಗೆ ಔಷಧಿಯಂತೆ ಆಯುರ್ವೇದದಲ್ಲಿ ಬಳಸುತ್ತಾರೆ. ಹಳ್ಳಿಗಳ ಕಡೆ ಈ ಕಾಯಿಗಳಿಂದ ತಯಾರಿಸಿದ ಉಪ್ಪಿನಕಾಯಿ ತುಂಬಾನೇ ಫೇಮಸ್. ಇದು ಒಳ್ಳೆ ಔಷಧಿಯಂತೆ ನಮ್ಮ ಆರೋಗ್ಯವನ್ನು ಕಾಪಾಡುತ್ತದೆ ಎಂದು ಎಲ್ಲರೂ ನಂಬುತ್ತಾರೆ. ಹಾಗಾಗಿ ಇಷ್ಟೊಂದು ಪೋಷಕಾಂಶಗಳನ್ನು ಹೊಂದಿರುವಂತ ಈ ಹಣ್ಣುಗಳನ್ನು ಪ್ರತಿಯೊಬ್ಬರೂ ತಿಂದು ಇದರ ಉಪಯೋಗ ಪಡೆದುಕೊಳ್ಳಬೇಕು. ನೋಡಿದ್ರಲ್ಲ ಸ್ನೇಹಿತರೆ, ಈ ಹಣ್ಣು ಸಿಕ್ಕರೆ ಇಷ್ಟು ವಿಷಯ ಗೊತ್ತಾದ ಮೇಲೆ ನೀವು ಕೂಡ ಬಿಡಲ್ಲ ಅನ್ಕೋತೀನಿ. ಹಾಗೆ ಈ ಹಣ್ಣುಗಳನ್ನ ನಿಮ್ಮ ಊರಲ್ಲಿ ಏನಂತ ಕರೀತಾರೆ ಅಂತ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.